ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವಾಗ ನೋಡೋಣ. ಬೆಳಗ್ಗೆ ಹೇಳಿದ್ರು ಈ ಥರ ಕ್ವೀನ್ ಆಫ್ ಸೋರ್ಡ್ಸ್ಗೆ ಸಮಯ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಸೊ ಆ ಥರ ಅವ್ರಿಗೆ ಮಾಡಬೇಡಿ ತೊಂದರೆ, ಆ ಥರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಮನಸ್ಸನ್ನ ಅಂದಿದ್ದಕ್ಕೆ ನನಗೇ ಹೇಳಿದ್ರು, ನೀನೇನು ಚೇಂಜ್ ಆಗಿ ಅಂತ ನೀನೇನು ಹೇಳಕ್ಕೆ ಹೋಗಬೇಡ, ಬಿಕಾಸ್ ಟೈಮ್ ಆಗಲೇ ಅವ್ರಿಗೆ ಚೇಂಜ್ ಆಗಿದೆ. ನಿನಗೆ ಅವರು ಏನು ನೆಗೆಟಿವಿಟಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಆಯಿತಾ, ಬೇರೆ 6 ಜನಕ್ಕೆ ಏನು ಹೇಳಿ ಮಾಡ್ತಾ ಇದ್ದಾರೆ ಅನ್ಯಾಯನ. ಸೊ ಆ ಥರ ಒಂದು ಟೈಮ್ ಚೇಂಜ್ ಆಗ್ತಾ ಇದೆ, ಎಸ್ಪೆಷಲಿ ಒಂದು ಕ್ವೀನ್ ಆಫ್ ಸೋರ್ಡ್ಸ್ಗೆ ಚೇಂಜ್ ಆಗ್ತಾ ಇದೆ ಟೈಮು ಅಂತ ಹೇಳ್ತಾ ಇದ್ದಾರೆ. ಸೊ ನೀನು ಅದ್ರ ಬಗ್ಗೆ ನೀನೇನು ರೆಸಿಸ್ಟೆನ್ಸ್ ತೋರಿಸ್ಬೇಡ, ಅವ್ರಿಗೇನು ಹೇಳಬೇಡ ಅಂತ ಹೇಳ್ಬಿಟ್ರು. ಅರ್ಥ ಆಯ್ತಾ? ಸೊ ಈಗ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಕ್ವೀನ್ ಆಫ್ ಸೋರ್ಡ್ಸ್ದು ಇವಾಗ 3 ಜನರಲ್ಲಿ ಟೈಮ್ ಒಬ್ರಿಗಂತೂ ಚೇಂಜ್ ಆಗ್ತಾ ಇದೆ. ಕರ್ಮದ ಕಾರ್ಡು ವೆರಿ ಕ್ಲಿಯರಾಗಿ ತೋರಿಸಿದ್ರು ಇಲ್ಲಿ, ವೀಲ್ ಆಫ್ ಫಾರ್ಚೂನ್. ಸೊ ಈಗ ನೋಡೋಣ, 3 ಕಾರ್ಡ್ ತೆಗಿತೀನಿ. ಈ ಕ್ವೀನ್ ಆಫ್ ಸೋರ್ಡ್ಸ್ದೇನೆ ಎನರ್ಜಿನ ಅಥವಾ ಇನ್ನೇನು ಹೇಳ್ತಾರೆ ನೋಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. 3 ಕಾರ್ಡ್ ಬಾಬಾ, ಯಾರ ಬಗ್ಗೆ ಹೇಳಬೇಕಿವಾಗ? ಅಯ್ಯೋ ರಾಮ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ, ಇವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಇವ್ರಿಗೆ ಇದು ಚೇತಾವಣಿ ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ ಆಯಿತಾ. ಸೊ ಅವ್ರಿಗೆ ಸಿಕ್ಕಿದೆ ಅಂತಲೂ ಗೊತ್ತು ಆಯಿತಾ. ಆದರೂ ಏನು ಮಾಡ್ತಾ ಇದ್ದಾರೆ, ಮುಂದುವರಿಸ್ಲಿ, ನೀನೇನು ಬೇರೆ ಇನ್ನೇನು ಹೇಳಬೇಡ, ಇವ್ರುಗಳಿಗೆ ಬುದ್ಧಿ ಹೇಳೋ ಥರ ಏನೂ ಇಲ್ಲ, ಏನು ನಡೀತಿದೆ ಅಂತ ಹೇಳು ಅಂತಿದ್ದಾರೆ. ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಇವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಇವಾಗ ಮಾಡ್ತಾ ಇರೋದು ಅನ್ಯಾಯ ಯಾರಿಗೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇದು ನಿಮ್ಮ ಎನರ್ಜಿ ಬರ್ತಾ ಇದೆ, ನಿಮ್ಮ ಸ್ಪಿರಿಚುವಲ್ ಪಾತ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಭಗವಂತ ತೋರಿಸ್ತಾ ಇದ್ದಾರೆ. ನನ್ನ ಹತ್ರ ರೆಕಾರ್ಡ್ಸ್ ಇದೆ ಕ್ಲಿಯರಾಗಿ, ಯಾರು ಏನು ನಿನಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ನನಗೆ ಗೊತ್ತು, ನನ್ನ ಹತ್ರ ರೆಕಾರ್ಡ್ ಇದೆ, ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ನೀವು ಒಂಥರ ಮೆಂಟಲಿ ಕೇಜ್ ಥರ ಆಗಬೇಕು ಅಂತಲೂ ಹೇಳಿದ್ರು ಆಯಿತಾ. ಇಲ್ಲಿ ಮಾಡಿದ್ದಾರೆ ಅಂತ ಇಲ್ಲೂ ಕಾರ್ಡ್ಸ್ ಬಂತಲ್ವಾ? ಹಾಂ, ಇದೆ 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 ಇದೆ. ಅಯ್ಯೋ, ಇಲ್ಲಿ ನೋಡಿ, ಮೆಂಟಲ್ ಕೇಜ್, 8 ಆಫ್ ಸೋರ್ಡ್ಸು, ಮೆಂಟಲ್ ಕೇಜ್ ಥರ ಆಗಿಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಆಯಿತಾ. ಯಾವ ಥರ ಏನು ಮಾಡ್ತಾ ಇದ್ದಾರೆ, ಹೇಗೆ. ಇನ್ನೊಂದು ಹೇಳ್ತೀನಿ, ಇಲ್ಲಿ ನೆಗೆಟಿವಿಟಿ ಯಾವ ಥರ ಮಾಡ್ತಾರೆ ಅಂತಂದರೆ, ಅವರು ಇವಾಗ ಹೆಂಗೆ ನೆಗೆಟಿವಿಟಿ ಕಳಿಸ್ತಾರೆ ಅಂತಂದರೆ, ಹೇಗಾದರೂ ಸರಿ ಅವರು ಯಾವ ಪೊಸಿಷನಲ್ಲಿ ಇರ್ತಾರೆ ಆ ಪೊಸಿಷನ್ನಿಂದ ಬೀಳಬೇಕು ಅಷ್ಟೇ, ಆಚೆ ಬರಬೇಕು, ಬಿದ್ದು ಹೋಗಬೇಕು, ಇಲ್ಲ ಅಲ್ಲೇ ಟ್ರ್ಯಾಪ್ ಆಗಿ ಕೂತ್ಕೊಂಡ್ಬಿಡ್ಬೇಕು, ಆ ಥರ ಒಂದು ನೆಗೆಟಿವಿಟಿ ಕಳಿಸ್ತಾರೆ. ಅದು ಪಾಪ ಅವರ ಜೀವನದಲ್ಲಿ ಹೇಗೆ ಮುಂದುವರಿತಿರ್ತಾರೆ, ಏನೋ ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ. ಅದು ಪ್ಲಸ್ ಏನಿರುತ್ತಲ್ವ, ಅಂದರೆ ತುಂಬ ಒಳ್ಳೇದೇನಾದ್ರು ಇರ್ಬೋದು, ಅದ್ರ ಮೇಲೆ ಹೊಡೆತ ಬೀಳುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅವರು ಬೀಳ್ತಾರೆ. ಅಂದರೆ ಆ ಥರ ಒಂದು ನೆಗೆಟಿವಿಟಿ ಕಳಿಸ್ತಾರೆ ಆಯಿತಾ. ಸೊ ಇಲ್ಲೂ ಅದೇ ತೋರಿಸ್ತಿರೋದು, ನಿನಗೆ ಏನೆಲ್ಲ ನೆಗೆಟಿವಿಟಿ ಮಾಡಿ ಕಳಿಸಿದ್ರು, ನಿನ್ನನ್ನು ಒಂದು ಮೆಂಟಲ್ ಜೈಲಲ್ಲಿ ಇಡೋ ಥರ ಮಾಡಿದ್ರು, ಒಂದು ಹಿಂಸೆ ಕೊಟ್ಟರು, ಅವಮಾನ ಮಾಡಿದ್ರು, ನೀವು ಹೋದ ಕಡೆ ಬಂದ ಕಡೆ ಅವಮಾನ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ನನಗೆ ಎಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸ್ಪಿರಿಚುವಲ್ ಲೈನಲ್ಲೂ ನಿನ್ನ ಮುಂದುವರಿಬಾರ್ದು ಆ ಥರ ಮಾಡಿದ್ರು, ನೀನು ಸ್ಟಾರ್, ನೀನು ಅದನ್ನೇ ಮತ್ತೆ. ಅಯ್ಯಪ್ಪ, ಇಲ್ಲಿ ನೋಡಿ, ಕ್ವೀನ್ ಆಫ್ ಪೆಂಟಕಲ್ಸ್ ಆಯಿತಾ. ಇದೇ ಬರ್ತಾ ಇರೋದು ಕಾರ್ಡು, ಸ್ಟಾರ್, ಅರ್ತ್ ಏಂಜಲ್ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನೇನು ಹೇಳ್ತಾರೆ ಇದಕ್ಕಿಂತ ನನಗೆ. ಸೊ ನೀನು ಇವಾಗ ಯಾವ ಥರ ತೋರಿಸ್ತಿದ್ದಾರೆ ಅಂತಂದರೆ, ಇದು ನಿಮ್ಮ ಎನರ್ಜಿ, ಇವಾಗ ನಿಮ್ಮ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರ್ದಾದ್ರೂ ಸ್ಟೋರಿ. ಇಲ್ಲಿ ಹೇಗೆ ತೋರಿಸ್ತಿದ್ದಾರೆ ಅಂದರೆ, ಮುಂಚೆ ಯಾವ ಥರ ಆಗೋಗಿತ್ತು ಅಂದರೆ, ನಿಮ್ಗೆ ಅವಮಾನ ಆ ಥರ ಎಲ್ಲ ಮಾಡ್ತಾಯಿದ್ರು. ಇವಾಗ ನೀವು ಅದೇ ಒಂದು ಈ ಹರ್ಮಿಟ್ ಮೋಡ್ನ ಏನಿತ್ತು ಅಂದರೆ ಏಕಾಂತವಾಗಿ ಆ ಥರ ಒಂದು ಸೈಡ್ ಮಾಡಿಬಿಟ್ರು, ನಿಮ್ಮನ್ನು ಒಂದು
ಏನು ಏನಕ್ಕೂ ಇನ್ವಾಲ್ವ್ ಮಾಡದೆ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಏನು ಮಾಡಿದ್ರು ಆಯಿತಾ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಮಾಡಿದ್ರು ನಿಮಗೆ. ಬಟ್ ನೀವು ಅದನ್ನೇ ಅಡ್ವಾಂಟೇಜ್ ತೊಗೊಂಡ್ರಿ ಅಂತಲೂ ಹೇಳ್ತಾ ಇದ್ದಾರೆ. ನೀವು ಅದನ್ನು ತೊಂದರೆ ಇದೆ ಅಂತ ನೀವು ಅದನ್ನು ಹೇಳ್ಕೊಳ್ಳಿಲ್ಲ, ನನ್ನನ್ನು ಒಬ್ಬಂಟಿ ಮಾಡಿಬಿಟ್ಟ ಅಥವಾ ಒಬ್ಬಂಟಿ ಮಾಡಿಬಿಟ್ಲು ಅಂತ ನೀವು ದುಃಖ ಪಡಲಿಲ್ಲ. ಅದನ್ನೇ ನೀವು ಸಮಯನ ಯಾವ ಥರ ಉಪಯೋಗಿಸ್ಕೊಂಡ್ರಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ನೀವು ಯಾವ ಥರ ಸಮಯ ಉಪಯೋಗಿಸ್ಕೊಂಡ್ರಿ, ಬೆಳಗು ರಾತ್ರಿ ಅಂತ ಅಂದೆ. ಈವನ್ ಇದು ನೋಡು ಮತ್ತೆ ಇಲ್ಲೂ ಸ್ಪಿರಿಚುವಲ್ ಲೈನಲ್ಲೇ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ನೀವು ಹೀಲರ್ ಇರ್ಬೋದು, ಇಲ್ಲ ಕಾರ್ಡ್ ರೀಡರ್ ಇರ್ಬೋದು ಆಯಿತಾ, ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಒಂದು ನೋವು ಏನು ಕೊಟ್ಟಿದ್ದಾರೆ, ನಿಮ್ಮ ಸ್ಪಿರಿಚುವಲ್ ಎಬಿಲಿಟಿ ಯಾವ ಥರ ಆ್ಯಕ್ಟಿವೇಟ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಓಕೆನಾ, ಅಷ್ಟರ ಮಟ್ಟಿಗೆ ನಿಮ್ಮ ತೊಂದರೆ ಹೊಡೆತ ಬಿದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥ ಆಗಿದೆ. ಈ ಥರ ಜನಗಳ ಮಧ್ಯ ಇದ್ದು ಯಾವ ಥರ ಏಕಾಂತವಾಗಿರಬೇಕು ಅನ್ನೋದು ನೀವು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ ಇವಾಗ. ಅಷ್ಟು ಚೆನ್ನಾಗಿ ಬ್ಯಾಲೆನ್ಸು ಮಾಡ್ತಾಯಿದ್ದೀರಾ ಲೈಫ್ನ. ಎಲ್ಲ ಥರ ಚಕ್ರಗಳೇನಿದೆ ಅಂದರೆ ನಿಮ್ಮ ಮೇನ್ ಚಕ್ರಾಸ್ ಅಂತ ಇರುತ್ತಲ್ವ, ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದ್ದೀರಾ ನೀವು. ಅಂದರೆ ನಿಮ್ಮ ಹೊರಗಡೆ ಪ್ರಪಂಚ ನಿಮಗೆ ಯಾವುದೇ ಥರ ನಿಮಗೆ ಯಾವ ಥರದಲ್ಲೂ ಎಫೆಕ್ಟ್ ಆಗ್ತಾ ಇಲ್ಲ. ನಿಮಗೆ ನಿಮ್ಮ ಹೆಲ್ತ್ ಆಗಲಿ, ನಿಮ್ಮ ಖುಷಿಗಾಗಲಿ ಅಥವಾ ನಿಮ್ಮ ಸಮಾಧಾನವಾಗಿ ನೀವೇನು ಜೀವನ ನಡೆಸ್ತಾ ಇದ್ದೀರಾ ಯಾವುದೇ ಥರನೂ ಅದು ಯಾವುದೇ ಥರ ಎಫೆಕ್ಟ್ ಕೊಡ್ತಾ ಇಲ್ಲ ನಿಮಗೆ. ಹೊರಗಡೆ ಏನು ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅದೇನೂ ತಟ್ಟುತ್ತಾ ಇಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಯಾಕೆ ಅಂದರೆ ನೀವು ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸೇ ಬಂದಿದೆ. ಸೊ ಇದು ನಿಮ್ಮದೇ ಎನರ್ಜಿ. ಸೊ ಇವಾಗ ಯಾವ ಥರ ನೀವು ಮುಂದುವರಿತಿದ್ದೀರಾ ಜೀವನದಲ್ಲಿ ಅಂದರೆ ನೀವು ಒಂದು ಬ್ಯಾರಿಕೇಡ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ನಿಮ್ಮನೆ ಹೇಟರ್ಸ್ಗೆ ಅಂತ ತೋರಿಸ್ತಾ ಇದ್ದಾರೆ. ಮನಸ್ಸಿನಿಂದನೂ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಆಯಿತಾ. ಮುಂಚೆ ಎಲ್ಲ ಅಷ್ಟೇ ಒಂದು ಎಂಪತ್ ಅಂತಲೂ ತೋರಿಸ್ತಾರೆ ಸ್ಟಾರ್ ಅಂತ ಅಂದರೆ ತುಂಬ ದಯೆ, ಕರುಣೆ ಆ ಥರ. ಬಟ್ ಇವಾಗ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ಹೊಡೆತ ಬಿದ್ದು ನೀವು ಯಾವ ಥರ ಆಗ್ಬಿಟ್ಟಿದ್ದೀರಾ ಅಂದರೆ ಅವ್ರಿಗೆ ಇಲ್ಲ ಮನಸ್ಸಿಗೆ ಅಂತಂದರೆ ನಾನು ಯಾಕೆ ಕಷ್ಟಪಡಬೇಕು, ನಾನು ಯಾಕೆ ದುಃಖ ಪಡಬೇಕು ಅವ್ರಿಗೋಸ್ಕರ. ಸೊ ನಾನು ಅವರಿಂದನೇ ಕಲ್ತ್ಕೋತೀನಿ ಅನ್ನೋ ಥರ. ಸೊ ಫಸ್ಟು ನನಗೆ ನಾನು ಒಳ್ಳೆಯವಳಾಗ್ತೀನಿ, ನನ್ನನ್ನು ನಾನು ಲೈಕ್ ಹೀಲ್ ಮಾಡ್ಕೋತೀನಿ ಅಂತ ನೀವು ಆ ಥರ ಯೋಚನೆ ಮಾಡಿದ್ದೀರಾ. ಇದು ನೀವು ಈ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ, ಕ್ವೀನ್ ಅಂತ. ಬಟ್ ಇದು ಕಿಂಗ್ ಆದರೂ ಇರ್ಬೋದು, ಕ್ವೀನ್ ಆದರೂ ಇರ್ಬೋದು ಆಯಿತಾ. ಸ್ಟಾರ್ ಅಂತ ಬಂದಿರೋದು ಲೇಡಿ ಪಿಕ್ಚರ್ ಇದೆ, ಇದು ಜೆಂಟ್ಸ್ ಆರು ಇರ್ಬೋದು, ಲೇಡಿನಾರು ಇರ್ಬೋದು. ಸೊ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನನ್ನು ನಾನು ಹೀಲ್ ಮಾಡ್ಕೋತೀನಿ ಫಸ್ಟು, ನಾನು ಚೆನ್ನಾಗಿ ಖುಷಿಯಾಗಿ ಇಟ್ಕೋತೀನಿ. ಸೊ ನಾನು ಚೆನ್ನಾಗಿದ್ದರೆ, ನಾನು ಹೆಲ್ದಿಯಾಗಿದ್ದರೆ ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೋದು, ಬೇರೆಯವ್ರಿಗೂ ಲೈಕ್ ಬೇರೆಯವರು ಚೆನ್ನಾಗಿರ್ತಾರೆ ನನ್ನ ಜೊತೆಗೆ ಅಂತ ನಿಮ್ಗೆ ಇವಾಗ ಅರ್ಥ ಆಗಿದೆ. ಸೊ ಹಾಗಾಗಿ ನೀವೊಂದು ಬೌಂಡ್ರಿ ಥರ ಹಾಕ್ಕೊಂಡಿದ್ದೀರಾ, ಬ್ಯಾರಿಕೇಡ್ ಇದು ಕ್ಲೋಸ್ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ನೀವು ಹರ್ಮಿಟ್ ಮೋಡ್ಗೆ ಹೋಗಿ ನೀವು ಶಟ್ ಮಾಡ್ಕೊಂಬಿಟ್ಟಿದ್ದೀರಾ ನಿಮ್ಮನ್ನು ನೀವು ಮನಸ್ಸಿಂದನೂ. ಇದು ಡೋರ್ ನೋಡು ಹೆಂಗಿದೆ. ಸೊ ಕ್ಲೋಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ ಥರ ಮಾಡಿರೋದಕ್ಕೇ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಈ ಥರ ಇದೇ ಸ್ಪಿರಿಚುವಲ್ ಲೈನಲ್ಲೇ ಮುಂದುವರಿತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಇನ್ನೊಂದು ಇದು ನೋಡ್ಬಿಡೋಣ ಇನ್ನೇನು ಹೇಳ್ತಾರೆ ಅಂತ. ಬಾಬಾ ಇನ್ನೇನು ಹೇಳಬೇಕು ಇವ್ರಿಗೆ. ಎಸ್ ಬಾಬಾ. ಸೊ ಇವಾಗ ಟೋಟಲಿ ಚೇಂಜಸ್ ಕಾಣಿಸ್ತಿದೆ ನಿಮ್ಮ ಬಿಹೇವಿಯರಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸಖತ್ ಚೇಂಜಸ್ಸು. ಆ್ಯಂಡ್ ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಯಾವ ಥರ ದುಡ್ಡು ಕಾಸು ಚೇಂಜಸ್ ಬರ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಫಸ್ಟು ಯಾವ ಥರ ಆಗಿದ್ರಿ, ಹೇಗೆ ಹೀಲ್ ಆಗಿ ನೀವು ಈಗ ಯಾವ ಥರ ಶೈನ್ ಆಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನೀವು ದುಡ್ಡನ್ನ ಯಾವ ಥರ ಅತಿಯಾಗಿ ವ್ಯಯ ಮಾಡದೆ ಯಾವ ಥರ ಕಂಟ್ರೋಲ್ ಮಾಡಬೇಕಾ, ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಲ್ಲಿ ಕಂಟ್ರೋಲ್ ಮಾಡಿ, ಎಲ್ಲಿ ಸೇವ್ ಮಾಡಬೇಕು ಅಲ್ಲಿ ಸೇವ್ ಮಾಡಿ, ಆ ಥರ ಒಂದು ಎನರ್ಜಿ ಬರ್ತಾಯಿದೆ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರಿ, ಯಾರಿಗಾದ್ರೂ ಕಷ್ಟ ಇದೆ ಅಂತಂದರೆ ಫಸ್ಟು ದುಡ್ಡು ಕೊಟ್ಬಿಡ್ತಾಯಿದ್ರಿ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಆ ಥರ ಇದ್ರಿ ನೀವು ಆಯಿತಾ. ಯಾರಿಗಾದ್ರೂ ಒಂದು ಕಷ್ಟ ನೋವು ಅಂತಂದರೆ ಅಥವಾ ನೀವೇ ಪರ್ಸನಲ್ಲಾಗಿ ಓಡೋಗಿ ನಿಂತ್ಕೊಂಡ್ಬಿಡ್ತಾಯಿದ್ರಿ, ಇಲ್ಲ ನಾನು ಇದ್ದೀನಿ, ನಾನು ಜೊತೆಗಿದ್ದೀನಿ ಅಂತ. ಬಟ್ ಇವಾಗ ಆ ಥರ ಇಲ್ಲ. ನೀವು ಫುಲ್ಲು ಕ್ಲೋಸ್ ಮಾಡಿದ್ದೀರಾ ಅವ್ರನ್ನೆಲ್ಲ. ಸ್ಟಾಪ್, ಇನ್ನು ಸಾಕು, ನಿಮ್ಮದು ಆಟ ಇನ್ನು ನಡೆಯಲ್ಲ ಅನ್ನೋ ಥರ ನೀವಾಯಿತು. ನಿಮ್ಮ ಮೇಲೆ ನೀವು ವರ್ಕೌಟ್ ಮಾಡ್ಕೋತಾ ಇದ್ದೀರಾ ಅಂತ ತೋರಿಸ್ತಾರೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಯಾರು ಏನಂದರೂ ನೀವು ತಲೆ ಕೆಡಿಸ್ಕೋತಾ ಇಲ್ಲ. ಯಾಕೆ ಅಂತಂದರೆ ನಿಮಗದು ಹರಟೇ ಆಗ್ತಿಲ್ಲ. ನಿಮಗೆ ಗೊತ್ತು ಈ ಜನಗಳು ನಿಮ್ಮ ಜೀವನದಲ್ಲಿ ಒಂಥರ
ಲೈವ್ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನೀವು ಒಬ್ಬರೇ ಆಗೋಗಿದ್ದೀರಾ, ಅದೇ ಥರನೇ ಬೇರೆಯವರ ಬದುಕಿದಾರಾ ಇಲ್ವಾ ಅನ್ನೋದನ್ನು ನೀವು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆ, ಇನ್ನೇನು ಹೇಳಬೇಕು ಬಾಬಾ? ಸಖತ್ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇದೆ, ಇದಂತೂ ಇವಾಗ ಯಾರಿಗೂ ಕ್ಯಾರೆ ಅನ್ನಲ್ಲ. ಈಗ ಆ ಥರ ಒಂದು ಚೇಂಜ್ ತೋರಿಸ್ತಾ ಇದ್ದಾರೆ ನಿಮ್ಮಲ್ಲಿ, ಆಯಿತಾ? ಈಗ ನಾನು ಹೇಳ್ತಾ ಇದ್ದೀನಿ, ಇವಾಗ ನೀವು ಯಾರೆಲ್ಲ ಮೆಸೇಜ್ ಹಾಕಿದ್ದೀರಾ, ಯಾರೆಲ್ಲ ಫೋನ್ ಮಾಡಿ ಮಾತಾಡಿದ್ದೀರಾ, ಎಲ್ಲರೂ ಹಾಗೆ ಸ್ಟ್ರಾಂಗ್ ಆಗಬೇಕು ಇವಾಗ. ಅರ್ಥ ಆಯ್ತಾ? ಸುಮ್ಮನೆ ಇದು ಕಾರ್ಡ್ಸ್ ಬಂತು ನೋಡಿದೆ, ವಿಡಿಯೋ ನೋಡಿ ಸುಮ್ಮನಾಗೋದಲ್ಲ. ಇಲ್ಲಿ ಏನು ಚೇಂಜಸ್ ಬರ್ತಾ ಇದೆ, ಏನು ಭಗವಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಸ್ಟ್ರಾಂಗ್ ಆಗ್ತಾ ಹೋಗಬೇಕು, ಆಯಿತಾ? ಬರೀ ಅವ್ರ ಎನರ್ಜಿ ತೊಗೊಂಡು ಇರೋದಲ್ಲ, ಬಿಟ್ಟಾಗ್ತಾ ಇರಿ, ಹೇಳ್ತೀನಿ, ಆಯಿತಾ? ಅಂದರೆ ಎನರ್ಜೆಟಿಕಲಿ ಕಟ್ ಮಾಡಬೇಕು. ನೀವು ನಿಮ್ಮ ಬಗ್ಗೆ ನೀವು ಹೀಲ್ ಮಾಡಿಕೊಂಡು ನೀವು ಮುಂದುವರಿರಿ ಜೀವನದಲ್ಲಿ, ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ಇನ್ಸೈಟ್ ನೋಡಿ, ಮೈ ಗುಡ್ನೆಸ್, ಇದಕ್ಕಿಂತ ಇನ್ನು ಹೆಂಗೆ ಹೇಳ್ತಾರೆ? ಸೋ ಬ್ಯೂಟಿಫುಲ್ ಕಾರ್ಡ್ ಇದಂತೂ. ಇನ್ಸೈಟ್ ಅಂತ ಬಂದಿದೆ. ಇದು ಫಸ್ಟ್ ನೋಡಿ, ಇದೆ ಗೋ ವಿತಿನ್ ಅಂತಾರೆ ನೋಡಿ, ಆ ಥರ, ಆಯಿತಾ? ಯಾವ ಥರ ಅಂದರೆ ಇದು ಕಾಗೆ ಏನು ಮಾಡುತ್ತೆ ಹೇಳಿ, ಲೈಕ್ ಸಿಗೋದಿಲ್ಲ, ನೀರು ಬೇಕು ಅಂದಾಗ ಸಿಗಲ್ಲ ಅಂತಂದಾಗ ಬರೋ ಕಲ್ಲೆಲ್ಲ ತುಂಬ್ತಾ ಹೋಗುತ್ತೆ. ತುಂಬಿದಾಗ ನೀರು ಮೇಲೆ ಬರುತ್ತೆ, ಅದನ್ನು ಕುಡಿಯುತ್ತೆ. ಅಂದರೆ ಅಷ್ಟು ತೊಂದರೆಗಳಿದೆ ಅಂದಾಗ್ಲೂ ನೀವು ಯೋಚನೆ ಮಾಡಬೇಕು, ಯಾವ ಥರ ನಾನು ಈ ತೊಂದರೆಯಿಂದ ನನಗೆ ಬೇಕು, ಇವಾಗ ಏನು ಬೇಕು ನಿಮಗೆ? ಶಾಂತಿ ಬೇಕು, ನೆಮ್ಮದಿ ಬೇಕು, ಖುಷಿ ಬೇಕು, ಅಫ್ಕೋರ್ಸ್ ದುಡ್ಡು, ಮನಿನೂ ಬೇಕು ಓಕೆನಾ? ಎಲ್ಲ ಬೇಕು. ಆದರೆ ಈಗಿರೋ ತೊಂದರೆ ಇವರಿದಾರಲ್ಲ, ಎಲ್ಲ ಘಟಾನುಘಟಿಗಳಿದ್ದಾರೆ, ಆಯಿತಾ? ಹೇಗೆ ಆಚೆ ಬರ್ತೀರಾ? ಗೋ ವಿತಿನ್ ಅಂತಿದ್ದಾರೆ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಭಗವಂತನ ಪಾದಕ್ಕೆ ಹಾಕಿ, ನಾಮಸ್ಮರಣೆ ಮಾಡಿ, ಆಯಿತಾ? ನಾಮಸ್ಮರಣೆ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಯಾವ ಥರ ನಿಮ್ಮನ್ನು ಆಚೆ ತೊಗೊಂಬರುತ್ತೆ ಈ ತೊಂದರೆಯಿಂದ ಅಂತ ಭಗವಂತ ತೋರಿಸ್ತಾ ಇದ್ದಾರೆ. ಓ, ದಿಸ್ ಈಸ್ ಆಸಮ್. ನಿಮ್ಮ ತೊಂದರೆಗಳಿಗೆಲ್ಲ ಇದು ಒಂದೊಂದೇ ಕಲ್ಲು ಎತ್ತಾಕಿ, ಓಂ, ಯಾವ ದೇವ್ರ ಹೆಸರು ಹೇಳ್ಕೊತೀರಾ ಹೇಳಿ. ಓಂ, ಏನು ಬೇಡವಾ, ಬರೀ ಓಂ ಚಾಂಟ್ ಮಾಡಿ, ಒಂದೊಂದೇ ಚಾಂಟ್ ಮಾಡಿ, ಒಂದೊಂದು ಕಲ್ಲು ಹಾಕಿ, ಓಂ ಅಂತ ಹಾಕಿ. ನೀವು ಹೆಂಗೆ ನಿಮ್ಮ ತೊಂದರೆಯಿಂದ ನೀವು ಆಚೆ ಬರ್ತೀರಾ ನೋಡೋರಂತೆ, ಓಕೆನಾ? ಈ ತೊಂದರೆಗಳೆಲ್ಲ ಭಗವಂತನ ಪಾದಕ್ಕೆ ಹಾಕ್ತಾ ಹೋಗ್ಬಿಡಿ, ಒಂದೊಂದೇ ಓಂ ಅಂತ. ಯಾವ ದೇವರು ನಿಮಗೆ ಪ್ರಿಯ ಆ ದೇವ್ರ ಪಾದಕ್ಕೆ ಹಾಕ್ತಾ ಹೋಗ್ಬಿಡಿ ಅಷ್ಟೇ. ನಿಮ್ಮನ್ನು ಆಚೆ ತರೋದು ಭಗವಂತ ಬಿಡು ಅಂತಿದ್ದಾರೆ, ಆಯಿತಾ? ಇದಂತೂ ತುಂಬ ಚೆನ್ನಾಗಿ ಬಂತು ಕಾರ್ಡು. ಆ್ಯಂಡ್ ಗೋ ವಿತಿನ್ ಅಂತಿದ್ದಾರೆ ಅಷ್ಟೇ. ಗೋ ವಿತಿನ್, ನಿಮ್ಮ ಮೇಲೆ ನೀನು ವರ್ಕ್ ಮಾಡ್ಕೋ. ಯಾರು ಏನು ಅನ್ಯಾಯ ಮಾಡಲಿ, ಯಾರೇನು ಅಂತಿದ್ದಾರೆ, ಅವರೇನೋ ಅಂದರು, ಅದಕ್ಕೆ ಅಳೋದು ದುಃಖ ಪಡೋದು ಮಾಡಬೇಡಿ, ಆಯಿತಾ? ಏನೇ ತೊಂದರೆ ಮಾಡ್ತಾ ಇರಲಿ, ನೀವು ಆಚೆ ಯಾವ ಥರ ಬರಬೇಕು, ಅದರಿಂದ ಹೇಗೆ ಬೌಂಡ್ರಿ ಹಾಕಬೇಕು, ಬೌಂಡ್ರಿ ಹಾಕಿ ಆ ಥರ ಕ್ಲೋಸ್ ಮಾಡ್ಕೋಬೇಕು. ಫೆನ್ಸ್, ಇದು ಆ್ಯಕ್ಚುಲ್ ಫೆನ್ಸು ಇರ್ಬೋದು, ಮನೆಯೊಳಗೆ ಬಿಡದೇ ಇರ್ಬೋದು, ಆಯಿತಾ? ಯಾರು ತೊಂದರೆ ಮಾಡ್ತಿದ್ದಾರೆ, ಯಾರು ಹರ್ಟ್ ಮಾಡ್ತಿದ್ದಾರೆ, ಬರಬೇಡಿ ಹೋಗ್ರಪ್ಪ ಯಾರುವೆ ಅಂತ. ಅಥವಾ ನಿಮ್ಮ ಮನಸ್ಸಿಗೆ ಇದು ಒಂದು ಫೆನ್ಸ್ ಹಾಕೋ ಅಂತಿದ್ದಾರೆ. ಅಂದರೆ ಅವ್ರು ಕೊಡೋ ದುಃಖ, ಕಷ್ಟ, ನೋವು ನಿಮ್ಮ ಮನಸ್ಸಿನಲ್ಲಿ ಎಮೋಷ್ನಲ್ ಪೇಯ್ನ್ ಆಗಿ ಕೂತ್ಕೋಬಾರ್ದು. ನಿಮ್ಮ ಎಮೋಷನ್ಸ್ ಜೊತೆ ಆಟಾಡ್ತಾರಲ್ವ, ಅದನ್ನು ಎಮೋಷನ್ಸ್ ಜೊತೆ ಆಟಾಡೋಕ್ಕೆ ಬಿಡಬಾರ್ದು ಅಂತಂದರೆ ನೀವು ಅಲ್ಲಿಗೆ ಫೆನ್ಸ್ ಹಾಕು ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಇದು ಕತೆ ಇವಾಗ ಹೇಳ್ತಾ ಇದ್ದಾರೆ ಬಾಬಾ ಅಷ್ಟೇ. ಅಂದರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವ್ರು ಈ ಥರ ಹೇಳ್ತಾ ಇದ್ದಾರೆ. ಗೋ ವಿತಿನ್ ಅಂತಿದ್ದಾರೆ. ಇಲ್ಲೂ ಅದೇ ಹೇಳಿದ್ರು, ಇನ್ನೂ ಇದೇ ಥರ ಮುಂದುವರಿಬೇಕು ಅಂತ. ಅರ್ಥ ಆಯ್ತಾ? ಮತ್ತೆ ಫೋನ್ ಮಾಡಿ ಅಳೋದು ಎಲ್ಲ ಮಾಡಬೇಡಿ, ಆಯಿತಾ? ಸ್ಟ್ರಾಂಗ್ ಆಗಬೇಕು. ಎಷ್ಟು ಸ್ಟ್ರಾಂಗ್ ಆಗಬೇಕಂದ್ರೆ, ಇವ್ರು ಯಾರು ಏನೇ ಅನ್ಯಾಯ ಮಾಡಿದ್ರು ಅದು ನಂದಲ್ಲ ಅಂತ ಒಂದು ಪಿಕ್ಚರ್ ಥರ ನೋಡ್ತಾ ಇರಿ. ಅವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಓಕೆನಾ? ಎಸ್ ಬಾಬಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ನಾಳೆ. ನೋಡೋಣ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ, ಇನ್ನು ಯಾರು ಎನರ್ಜಿ ಪಿಕ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ, ಓಕೆ? ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ? ಹಾಗೆ ಸ್ಟೋರ್ಸ್ ವಿಸಿಟ್ ಮಾಡಿ, ಸ್ಟೋರ್ಸಿಂದ ಬೈ ಮಾಡಿ, ಪರ್ಚೇಸ್ ಮಾಡಿ,
ಓಕೆ, ಎನರ್ಜೈಸ್ಡ್ ಐಟಮ್ಸ್ ಎಲ್ಲ ಇಟ್ಟಿರೋದು, ಕ್ರಿಸ್ಟಲ್ ಐಟಮ್ಸ್ ಎಲ್ಲ ಖಂಡಿತ ಬೈ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.